ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸಿದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಶಾಲೆಯ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗಿದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನಿಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ವಿಚಾರದ ಬಗ್ಗೆ ಇದೀಗ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಗಮನ ಹರಿಸಲಾಗಿದೆ. ಒಂದು ತಂಡವನ್ನ ರಚಿಸಲಾಗಿದ್ದು ತಂಡ ವರದಿ ಕೊಟ್ಟಿದ್ದಾರೆ. ಲೋಪದೋಷ ಇದ್ರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ, ಯಾಕಂದ್ರೆ ಅದನ್ನ ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟ್ ತಜ್ಞರ ಸಮಿತಿ ರಚನೆಯಾಗಿದೆ. ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಬೇಕು. ಆ ಬಳಿಕ ಸಾವಿಗೆ ಏನ್ ಕಾರಣ ಅಂತ ತನಿಖೆ ನಡೆಸಬೇಕು. ತನಿಖೆ ಬಳಿಕ ಸರ್ಕಾರಕ್ಕೆ ತುರ್ತು ವರದಿಯನ್ನ ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸಿದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಶಾಲೆಯ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗಿದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನಿಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ವಿಚಾರದ ಬಗ್ಗೆ ಇದೀಗ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಗಮನ ಹರಿಸಲಾಗಿದೆ. ಒಂದು ತಂಡವನ್ನ ರಚಿಸಲಾಗಿದ್ದು ತಂಡ ವರದಿ ಕೊಟ್ಟಿದ್ದಾರೆ. ಲೋಪದೋಷ ಇದ್ರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ, ಯಾಕಂದ್ರೆ ಅದನ್ನ ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟ್ ತಜ್ಞರ ಸಮಿತಿ ರಚನೆಯಾಗಿದೆ. ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಬೇಕು. ಆ ಬಳಿಕ ಸಾವಿಗೆ ಏನ್ ಕಾರಣ ಅಂತ ತನಿಖೆ ನಡೆಸಬೇಕು. ತನಿಖೆ ಬಳಿಕ ಸರ್ಕಾರಕ್ಕೆ ತುರ್ತು ವರದಿಯನ್ನ ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸಿದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಶಾಲೆಯ
ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗಿದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ವಿಚಾರದ ಬಗ್ಗೆ ಇದೀಗ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಗಮನ ಹರಿಸಲಾಗಿದೆ. ಒಂದು ತಂಡವನ್ನ ರಚಿಸಲಾಗಿದ್ದು ತಂಡ ವರದಿ ಕೊಟ್ಟಿದ್ದಾರೆ. ಲೋಪದೋಷ ಇದ್ರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷ ಇಲ್ಲ ಅಂತ ಅವ್ರ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಎಲ್ಲೂ ಕೂಡ ಎಡವು ಹಾಗೆ ಅವರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ, ಯಾಕಂದ್ರೆ ಅದನ್ನ ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟ್ ತಜ್ಞರ ಸಮಿತಿ ರಚನೆಯಾಗಿದೆ. ಈ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಬೇಕು. ಆ ಬಳಿಕ ಸಾವಿಗೆ ಏನ್ ಕಾರಣ ಅಂತ ತನಿಖೆ ನಡೆಸಬೇಕು. ತನಿಖೆ ಬಳಿಕ ಸರ್ಕಾರಕ್ಕೆ ತುರ್ತು ವರದಿಯನ್ನ ಶಾಲೆ ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಶಾಲಾ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಾವಣಗೆರೆ ನಗರದ ಬಾಪೂಜಿ ಶಾಲೆಯಲ್ಲಿ ಶುಲ್ಕ ಪಾವತಿಸಿದ ಮಕ್ಕಳಿಗೆ ಟೆಸ್ಟ್ ನಿರಾಕರಿಸಲಾಗಿತ್ತು. ಪೋಷಕರಿಗೆ ಹಣ ಕಟ್ಟೋದಕ್ಕೆ ಕರೆ ಮಾಡಿ ಒತ್ತಡ ಹಾಕಿ ಮಕ್ಕಳನ್ನ ಹೊರಗಡೆ ನಿಲ್ಲಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಶಾಲೆಯ ಪೋಷಕರು ದೌಡಾಯಿಸ್ತಾ ಇದ್ದಂತೆ ಸಿಬ್ಬಂದಿ ಮಕ್ಕಳನ್ನ ಒಳಗೆ ಕೂರಿಸಿದ್ದಾರೆ ಎನ್ನಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ 2 ಶಾಸನಗಳು ಪತ್ತೆಯಾಗಿದೆ. ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ 2 ಶಾಸನಗಳು ದೊರೆತಿದ್ದು 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದ್ದವು ಎನ್ನಲಾಗಿದೆ. ಇನ್ನು 1ನೇ ಶಾಸನವು ಕ್ರಿಸ್ತಶಕ 1084ಕ್ಕೆ ಸೇರಿದ್ದಾಗಿದೆ. ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. 2ನೇ ಶಾಸನವು 18 ಸಾಲುಗಳಿಂದ ಕೂಡಿದೆ. 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1096ಕ್ಕೆ ಸೇರಿದ ಶಾಸನವಾಗಿದೆ. ಇನ್ನು ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಾಲವಾನಿ ಎಂದು ಉಲ್ಲೇಖವಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ವಿಚಾರದ ಬಗ್ಗೆ ಇದೀಗ ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಗಮನ ಹರಿಸಲಾಗಿದೆ. ಒಂದು ತಂಡವನ್ನ ರಚಿಸಲಾಗಿದ್ದು ತಂಡ ವರದಿ ಕೊಟ್ಟಿದ್ದಾರೆ. ಲೋಪದೋಷ ಇದ್ರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟು